ಇದಕ್ಕೆ ಇನ್ನೊಂದು ಐಸ್ ಹಾಕ್ತಾ ಇದ್ದೀನಿ. ತಣ್ಣಗಿರುತ್ತೆ, ಮಧ್ಯಾಹ್ನ ಮಾಡ್ಕೊಂಡು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೊಹಬ್ಬತ್ ಕಾ ಶರ್ಬತ್ತು ರೆಡಿಯಾಗಿದೆ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು. ಬಿಸಿಲುಗಾಲಿಗಂತೂ ತಂಪಾದ ಶರ್ಬತ್ ಆಗಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ. ಮೊಹಬ್ಬತ್ ಕಾ ಶರ್ಬತ್ತು ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದು ಸಮ್ಮರ್ಗೆ ಅಂತೂ ಹೇಳಿ ಮಾಡಿಸಿದ ಶರ್ಬತ್ ಆಗಿರೋದ್ರಿಂದ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ಸಮ್ಮರ್ಗೆ ಅಂತ ಒಂದು ಶರ್ಬತ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊಹಬ್ಬತ್ ಕಾ ಶರ್ಬತ್ ಅಂತಾರೆ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ವಾಟರ್ ಮೆಲನ್ನಲ್ಲಿ ಮಾಡೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನು ಒಂದು ಅರ್ಧ ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಮತ್ತು ಒಂದು ಗ್ಲಾಸು ಕಾಯಿಸಿ ತಣ್ಣಗಾಗಿರೋ ಹಾಲು. ಇದು ಗೋಂದ್ ಕಟ್ಟಿರ ಅಂತ, ಇದು ಬಾಡಿಯಲ್ಲಿ ಹೀಟ್ನ ಹೊಡೆದಾಕುತ್ತೆ. ಸಮ್ಮರಲ್ಲಿ ವೀಕ್ಲಿ ಒನ್ಸಾದರೂ ಇದನ್ನು ಯೂಸ್ ಮಾಡಿಕೊಂಡ್ರೆ ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ ಹೀಟ್ ಎಲ್ಲನೂ ಕಡಿಮೆ ಆಗುತ್ತೆ. ಇದು ಸಬ್ಜಾ ಸೀಡ್ಸು ನಾನು ನೆನೆಸಿಟ್ಟಿದ್ದೀನಿ. ಇದು ಗೋಂದ್ ಕಟ್ಟಿರ ಬಂದು, ಗೋಂದ್ ಕಟ್ಟಿರ ಅಂದರೆ ಈ ಥರ ಇರುತ್ತೆ ನೋಡಿ. ಇದು ನಾವು ಒಂದು 4-5 ಅವರ್ ಹಿಂದೆನೇ ನೆನೆಸಿ ಬಿಟ್ಟರೆ ಈ ಥರ ಆಗುತ್ತೆ. ನೀರಲ್ಲಿ ನೆನೆಸಿಟ್ಟಾಗ ಈ ಥರ ಆಗುತ್ತೆ. ಮತ್ತು ಇದು ಸಬ್ಜಾ ಸೀಡ್ಸು. ನಾನು ಹನಿ ಹಾಕ್ಕೊಳ್ತಾ ಇದ್ದೀನಿ, ಜೇನುತುಪ್ಪನ. ನಿಮಗೆ ಜೇನುತುಪ್ಪ ಬೇಡ ಅಂದರೆ ನೀವು ಶುಗರ್ ಯೂಸ್ ಮಾಡ್ಕೊಬೋದು. ಹಾಗೆ ನಾನು ಒಂದು 4-5 ಐಸ್ ಕ್ಯೂಬ್ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ಬಾಡಿಯಲ್ಲಿರೋ ಹೀಟ್ ಎಲ್ಲನೂ ಕಡಿಮೆ ಆಗುತ್ತೆ. ಮೊಹಬ್ಬತ್ ಕಾ ಶರ್ಬತ್ ಅಂತ ಇದರ ಹೆಸರು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ವಾಟರ್ ಮೆಲನ್ನೆಲ್ಲ ಸಣ್ಣ ಸಣ್ಣದಾಗಿ ನಾವು ಪೀಸ್ ಕಟ್ ಮಾಡ್ಕೋಬೇಕು. ನೀವು ಇದ್ರೊಳಗಡೆನೇ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಬಟ್ಲಲ್ಲಿ ಸಹ ಮಾಡ್ಕೊಬೋದು. ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಎಲ್ಲ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಹಾಕ್ಕೋಬೇಕು. ಗೋಂದ್ ಕಟ್ಟಿರ ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ವಾರಕ್ಕೆ ಒಮ್ಮೆ ಯಾವುದಾದ್ರೂ ಜ್ಯೂಸಲ್ಲಿ, ಇಲ್ಲ ನೀವು ಲೆಮನ್ ಜ್ಯೂಸಲ್ಲಾದರೂ ಹಾಕ್ಕೊಂಡು ಕುಡಿದ್ರೆ ಆಲ್ಮೋಸ್ಟ್ ಬಾಡಿಲಿ ಹೀಟೆಲ್ಲ ಹೊಡೆದಾಕುತ್ತೆ. ನಾನು ಹಾಗೆ ಸಬ್ಜಾ ಸೀಡ್ಸ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಇಲ್ಲಾಂದರೆ 2 ಸ್ಪೂನ್ ಆದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಹಾಗೆ ನಮ್ಮ ಬಾಡಿಗೆ ಒಳ್ಳೆ ಜ್ಯೂಸ್ ಇದು. ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡ್ಕೊಂಡಿರೋ ಕಲ್ಲಂಗಡಿ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಎಷ್ಟು ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 4-5 ಐಸ್ ಕ್ಯೂಬ್ ಹಾಕ್ಕೋಬೇಕು. ನೀವು ಬೇಕಾದರೆ ಗ್ಲಾಸಲ್ಲಿ ಹಾಕ್ಕೊಂಡ್ಮೇಲೆ ಇನ್ನೊಂದು 2 ಐಸ್ ಕ್ಯೂಬ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಮೊಹಬ್ಬತ್ ಕಾ ಶರ್ಬತ್ತು ರೆಡಿಯಾಗಿದೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬಾಡಿಯಲ್ಲಿ ಹೀಟ್ ಎಲ್ಲ ಹೊಡೆದಾಕುತ್ತೆ. ಸಮ್ಮರ್ಗಂತೂ ಹೇಳಿ ಮಾಡಿಸಿದ ಶರ್ಬತ್ತಿದು. ಬನ್ನಿ ಈಗ ಒಂದು ಗ್ಲಾಸ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಮೊಹಬ್ಬತ್ ಕಾ ಶರ್ಬತ್ತು ರೆಡಿಯಾಗಿದೆ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್. ಥ್ಯಾಂಕ್ ಯು.